ಪ್ರೀತಿಸಿ ಮದುವೆಯಾಗೋ ಮೊದಲು ಚಿನ್ನಾರಿ ಮುತ್ತನ ಹೆಸರು ಯಾವ ನಟಿಯ ಜೊತೆ ಕೇಳಿ ಬಂದಿತ್ತು ಗೊತ್ತಾ? ಸ್ಪಂದನ ಹಾಗೂ ವಿಜಯ್ ರಾಘವೇಂದ್ರ ಅವರ ಲವ್ ಸ್ಟೋರಿ ಎಲ್ಲರಿಗೂ ಗೊತ್ತು. ಪ್ರೀತಿಸಿ ಮದುವೆಯಾಗಿದ್ದ ಚಂದನವನದ ಈ ಜೋಡಿ ಸಿನಿ ಪ್ರೇಮಿಗಳ ಹಾಟ್ ಫೇವರೇಟ್. ಅವರ ಲವ್ ಬಗ್ಗೆ ಜನರು ಯಾವಾಗಲೂ ಮಾತಾಡ್ತಾರೆ. ವಿಜಯ್ ರಾಘವೇಂದ್ರ ಅವರು ಈಗಲೂ ಪತ್ನಿ ಬಗ್ಗೆ ವಿಡಿಯೋಗಳನ್ನ ಫೋಟೋಗಳನ್ನ ಪೋಸ್ಟ್ ಮಾಡ್ತಲೇ ಇರ್ತಾರೆ. ಅವರು ಸ್ಪಂದನ ಅವರನ್ನು ಮದುವೆಯಾಗೋ ಮೊದಲು, ಸ್ಪಂದನ ಜೊತೆ ಲವ್ನಲ್ಲಿ ಬೀಳೋ ಮೊದಲು ಬೇರೆ ಯಾರನ್ನಾದ್ರೂ ಇಷ್ಟಪಟ್ಟಿದ್ರ? ಅವರ ಹೆಸರು ಯಾರ ಜೊತೆ ಕೇಳಿ ಬಂದಿತ್ತು? ಇದನ್ನ ಅವರೇ ಇತ್ತೀಚೆಗೆ ರಿವೀಲ್ ಮಾಡಿದ್ದಾರೆ. ವಿಜಯ್ ರಾಘವೇಂದ್ರ ಅವರು ಈ ವಿಚಾರವನ್ನ ಸ್ವತಃ ತಾವೇ ರಿವೀಲ್ ಮಾಡಿದ್ದಾರೆ. ಕುಡ್ಲಾದ ಅಳಿಯ, ಕುಡ್ಲಾದ ಭಾವ ನಾನು ಚಿನ್ನಾರಿ ಮುತ್ತ ಅಷ್ಟೇ, ನಾನು ನಟ ಅಷ್ಟೇ. ಯಾವ ಸಿನಿಮಾ ಆದ್ರೂ ನನಗೆ ಕಲಿಯೋಕೆ ಸಿಗತ್ತೆ, ಸಿನಿಮಾ, ಆರ್ಟ್, ವ್ಯಕ್ತಿ ಬಗ್ಗೆ ಕಲಿಯೋಕೆ ಸಿಗತ್ತೆ ಯಾವಾಗ್ಲೂ ಎಂದು ಅವರು ಹೇಳಿದ್ದಾರೆ. ಮಂಗಳೂರಿನ ಜೊತೆ ಯಾವ ರೀತಿ ಸಂಬಂಧ ಶುರುವಾಯಿತು ಎಂದು ಮಾತನಾಡುವಾಗ ವಿಜಯ್ ರಾಘವೇಂದ್ರ ಹಾಗೂ ತಮ್ಮ ಮಂಗಳೂರು ಲಿಂಕ್ ಬಗ್ಗೆ ಮಾತಾಡಿದ್ದಾರೆ. ಈ ವೇಳೆ ಅವರು ಹೀರೋಯಿನ್ ಜೊತೆಗೆ ತಮ್ಮ ಹೆಸರು ಲಿಂಕ್ ಆದ ಬಗ್ಗೆಯೂ ರಿವೀಲ್ ಮಾಡಿದ್ದಾರೆ. ನನಗೆ ಮಂಗಳೂರಿಂದ ಸಿಕ್ಕಿರುವ ಪ್ರೀತಿ ಎಲ್ಲವೂ ಸ್ಪಂದನ ಅವರಿಂದಾಗಿ. ನಾನು ಕೆಲಸ ಶುರು ಮಾಡಿದಾಗ ಆರಂಭದಲ್ಲಿ ನಿನಗಾಗಿ, ಪ್ರೇಮ ಖೈದಿ, ರೋಮಿಯೋ ಜೂಲಿಯಟ್ ಮಾಡುವಾಗ ನನ್ನ ಮೊದಲ ಹೀರೋಯಿನ್ ರಾಧಿಕಾ ಆಗಿದ್ರು. ಈ ಬಗ್ಗೆ ವಿಜಯ್ ರಾಘವೇಂದ್ರ ಹೇಳಿದ್ದಾರೆ. 3 ಸಿನಿಮಾ ಆದ ನಂತರ ರೂಮರ್ಸ್ಗಳೆಲ್ಲವೂ ಶುರುವಾಯಿತು. ಆನ್ ಸ್ಕ್ರೀನ್ ಜೋಡಿ ಇವರು ಮದುವೆಯಾಗ್ತಾರೆ ಎಂದು ಜನ ಮಾತನಾಡ್ತಿದ್ರು. ಆದರೆ ನಾವು ಒಳ್ಳೆಯ ಸ್ನೇಹಿತರಾಗಿದ್ದೆವು ಎಂದು ತಿಳಿಸಿದ್ದಾರೆ. ಅಷ್ಟೇ ಅಲ್ಲದೆ ಸ್ಪಂದನ ತಮಗೆ ಮೀನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಎನ್ನುವುದನ್ನ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಕೋಲ, ಭೂತ, ದೈವದ ಬಗ್ಗೆಯೂ ಆಸಕ್ತಿ ಇದೆ, ಇದೆಲ್ಲವನ್ನು ನೋಡ್ತೀವಿ ಎಂದು ತಿಳಿಸಿದ್ದಾರೆ. ವಿಜಯ್ ರಾಘವೇಂದ್ರ ಅವರ ಮಗನು ಇದನ್ನೆಲ್ಲ ಇಷ್ಟಪಡ್ತಾನೆ. ಈ ಬಗ್ಗೆ ವಿಜಯ್ ರಾಘವೇಂದ್ರ ತಿಳಿಸಿದ್ದಾರೆ. ನಟನಾಗಿ ತಾವು ಎಲ್ಲವನ್ನ ಕಲಿಯೋದನ್ನ ಇಷ್ಟಪಡುವುದಾಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ತಾನು ತನ್ನನ್ನ ಸ್ಟಾರ್ ಆಗಿ ಅಂದುಕೊಳ್ಳಲ್ಲ, ಸಾಮಾನ್ಯ ಕಲಾವಿದನಾಗಿ ಕಾಣುತ್ತೇನೆ ಎಂದಿದ್ದಾರೆ.